ಹೇಗಾದ್ರೂ ಮಾಡಿ ನಿಮ್ ದುಡ್ಡು ತೀರಿಸ್ಬಿಡ್ತೀನಿ. ಕಂಪ್ಲೇಂಟ್ ವಾಪಸ್ ತಗೊಳ್ಳಿ. ತಗೋತೀನಿ, ಆದ್ರೆ ಒಂದು ಕಂಡೀಷನ್. ಏನು? ನನ್ನ ಜಾಹ್ನವಿ ಮದುವೆ ನಡೆಯಕ್ಕೆ ಒಪ್ಕೊಂಡ್ರೆ ನೀವು ನೀನು ವಾಪಸ್ ಹೋಗ್ಬೋದು. ನಾನು ಯಾರ ಹತ್ರ ವ್ಯವಹಾರ ಮಾಡಿದ್ರು ಪ್ರೂಫ್ ಇಟ್ಕೊಂಡು ಹೆಜ್ಜೆ ಇಡೋದು. ಇದನ್ನೆಲ್ಲ ಯಾವಾಗ ತೆಗೆದ್ರಿ? ಅದೆಲ್ಲ ಸೀಕ್ರೆಟ್. ನನಗೆ ಉಲ್ಟಾ ಹೊಡೆಯಕ್ ಹೋದ್ರೆ ಗೊತ್ತಲ್ಲ. ದುಡ್ಡು ತಗೊಂಡು ಮೋಸ ಮಾಡ್ದೆ ಅಂತ ಕೇಸ್ ಹಾಕಿಸ್ತೀರಾ? ಏನಂದ್ರು ನಮ್ಮ ಪೊಲೀಸ್ ಬ್ರದರ್ಸು ನಿಮ್ಮ ಹಣನ ವಾಪಸ್ ಕೊಡಕ್ ಹೇಳಿದ್ರು. ಕೊಡು. ಈಗ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ನಿನ್ನ ಮಗಳು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾಳೆ, ಆದ್ರೂ ನಿನ್ನ ಅಕೌಂಟ್ ಅಲ್ಲಿ 0 ಬ್ಯಾಲೆನ್ಸ್, ಬಿಡ್ಗಾಸು ಇಲ್ಲ. ಇಷ್ಟಾದ್ರೂ ನಿನ್ನ ಮಗಳಿಗೆ ಪೊಗರಿಗೇನ್ ಕಡಿಮೆ ಇಲ್ಲ. ಪ್ರೀತಿಯಿಂದ ಹೂನಂತ ಮನ್ಸ್ ಕೇಳಕ್ ಹೋದ್ರೆ ಹಾವಿನ ತರ ಕಚ್ಚಕ್ ಬರ್ತಾಳೆ ನಿನ್ನ ಮಗಳು ಜಾಹ್ನವಿ. ಅವಳ ಸಪೋರ್ಟ್ಗೆ ನಿನ್ನ ದಂಡ ಪಿಂಡ ಮಗ ಅಕ್ಕನ ಪರ ವಹಿಸ್ಕೊಂಡು ಬಾವ ಆಗೋನ ಮೇಲೆ ಕೈ ಮಾಡ್ತಾನೆ. ಅವರಿಬ್ರು ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತೆ. ಪೊಲೀಸರು ನನ್ನ ಜೇಬ್ನಲ್ಲಿದ್ದಾರೆ. ದಯವಿಟ್ಟು ಕ್ಷಮಿಸ್ಬಿಡಿ, ಇಬ್ರಿಗೂ ಲೋಕಜ್ಞಾನ ಇಲ್ಲ. ನಾನ್ ಕೇಳ್ಸ್ ಹೇಳ್ತೀನಿ. ತಿಳಿ ಹೇಳೋರ್ಗೆ ತಿಳುವಳಿಕೆ ಇರಬೇಕು. ಅದು ನಿನಗಿದೆಯಾ? 40,000ಕ್ಕೆ ಮಗಳನ್ನ ಮಾರೋ ಬ್ರೋಕರ್ ಮದರ್ ನೀನು. ಹೇಳ ನಿನ್ ಗಂಡ ಮಕ್ಳಿಗೆ. ದಯವಿಟ್ಟು ಮನೇಲಿ ಹೇಳ್ಬಿಡಿ, ಬೇಕಾದ್ರೆ ನಾನು ನಿಮ್ ಕಾಲಿಗೆ ಬಿದ್ದ್ಬಿಡ್ತೀನಿ. ಹೇಳ್ರಿ ಮೇಲೆ. ಪರವಾಗಿಲ್ಲ, ಜಾಹ್ನವಿ ಎಷ್ಟು ಸುಂದರಿ ಅಲ್ಲದೆ ಹೋದ್ರು ಒಂದು ಕಾಲದಲ್ಲಿ ಕೊಂಟ ಗಂಡನ್ನ ಕೊಟ್ಟು ಅನ್ಯಾಯ ಮಾಡ್ಬಿಟ್ಟ ಆ ದೇವ್ರು ನಿನಗೆ. ನಿಮ್ ದುಡ್ಡು ಹೇಗಾದ್ರೂ ಮಾಡಿ ತೀರಿಸ್ತೀನಿ, ದಯವಿಟ್ಟು ಮನೇಲಿ ಹೇಳ್ಬೇಡಿ. ದುಡ್ಡು ಬೇಡ, ಜಾಹ್ನವಿ ಬೇಕು. ಮಗಳನ್ನ ಕೊಟ್ಟು ಮದ್ವೆ ಮಾಡಿದ್ರೆ ಅತ್ತೆಂತ ಪ್ರೀತಿಯಿಂದ ಕಾಲ್ನ ಕಣ್ಣು ಗೊತ್ಕೋತೀನಿ. ಇಲ್ಲ ಅಂದ್ರೆ ಇಡೀ ಜೀವನ ಪೂರ್ತಿ ನೀವು ಒಬ್ಬೊಬ್ಬರ ಮೇಲೆ ಒಂದೊಂದು ಕೇಸ್ ಹಾಕ್ಸಿ ನಿಮ್ಮನ್ನ ಜೈಲಲ್ಲಿ ಪರ್ಮನೆಂಟ್ ಆಗಿ ಕೊಳೆಯೋ ಹಾಗೆ ಮಾಡ್ತೀನಿ. ಅತ್ತೆ ಅಂತ ಮಾಡೋ ಮುದ್ದು ಬೇಕೋ, ಜೈಲಲ್ಲಿ ಮುದ್ದೆ ಮುರಿಬೇಕೋ? ಡಿಸೈಡ್ ಮಾಡು. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್. ಯಾಕೆ? ಹೇ, ನಿನ್ಗೂ ಮರು ಶುರು ಆಗೋಯ್ತಾ ಶ್ರೀ? ಅತ್ತೆ ನಿನ್ನ ಜಾನು ಮದ್ವೆಗೆ ಒಪ್ಕೊಂಡ್ರಲ್ಲ, ಮರ್ತೋದ್ಯಾ ಪಾಪ? ನಾನ್ ಜಾಣೇನಪ್ಪ, ಮರಿತೀನಿ ಅಂತ ಸೆರಗ್ ಗಂಟು ಹಾಕೊಳ್ತೀನಿ. ನೀನು ಹಾಗೆ ಮಾಡು. ನಾನು ಸೀರೆ ಉಟ್ಕೊಂಡು ಗಂಟು ಹಾಕೊಳ್ಳ? ಬೇಡಪ್ಪ ಬೇಡ, ನೀನ್ ಸೀರೆ ಉಟ್ಕೊಂಡ್ರೆ ಕೇಟ್ ಹೆಣ್ಮಕ್ಳು ತರ ಕಷ್ಟ. ಅದು ಮುದ್ದಾಗಿರೋ ಹೆಣ್ಮಕ್ಳು. ಆಮೇಲೆ ನಮ್ಮನೇಲಿ 7 ಜನ ಹೆಣ್ಮಕ್ಳು ಇದಾರೆ ಅನ್ಕೊಂಡು ಯಾರಾದ್ರೂ ಗಂಟು ಕಿಟ್ಕೊಂಡು ಬಂದ್ಬಿಟ್ರೆ ಬೇಡ ಕಣ. ಕಲಾ ಮಾಮ್, ದಿಸ್ ಇಸ್ ಟೂ ಮಚ್. ನನಗೆಲ್ಲ ನೆನಪಿದೆ. ಓಕೆ, ಜಾನು ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನ ಮಾತುಕತೆಗೆ ಕರೆಯೋಣ ಅಂತಿದ್ದೀನಿ. ನಂಗೆ ಅಷ್ಟು ಕಳ್ಳ. ಕಲಾ ಮಾಮ್, ಕಿವಿ ನೋವುತ್ತಿದೆ. ನಾನ್ ನಿಂಗೆ ಎಷ್ಟು ಸತಿ ಹೇಳಿದೀನಿ ಅಷ್ಟೊಂದು ಫೋನಲ್ಲಿ ಮಾತಾಡ್ಬೇಡ ಅಂತ. ನೋಡು ಕಿವಿ ಹೇಗ್ ನೋವುತ್ತಿದೆ. ಅಯ್ಯೋ, ನೀವು ಹಿಂತಿರೋದಕ್ಕೆ ನೋವುತ್ತಿರೋದು. ಓ, ನಾವು ಗೊತ್ತೇ ಆಗ್ಲಿಲ್ಲ. ಸಾರಿ ಶ್ರೀ. ಜಾನು ವಿಷಯದಲ್ಲಿ ಅತ್ತೆಗೆ